ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. 2019 ಜಿಮ್ಯಾಟ್ NMMS ಪತ್ರಿಕೆಯ ಒಂದು 27 ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಅದನ್ನು ಬರಿತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಕ್ವೆಶ್ಚನ್ ನಂಬರ್ 38 ABCD ಯ ರಿಲೇಶನ್ಶಿಪ್ ಅಲ್ಲಿ ಇದೆ. ಮ್ಯಾಟ್ರಿಕ್ಸ್ ಮೆಥಡ್ ಮ್ಯಾಟ್ರಿಕ್ಸ್ ಇದೆ, ಬಟ್ ನಿಮಗೆ ಆಲ್ಫಾಬೆಟಿಕಲಿ ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ನೋಡಿ, ಈ ರೀತಿ ಕೊಟ್ಟಿದ್ದಾಗ ಒಂದು ಲೆಟರ್ಸ್ ಗ್ಯಾಪ್ ಕೊಟ್ಟಿರ್ತಾರೆ ಅಥವಾ ಲೆಟರ್ಸ್ ನಂಬರ್ ರಿಲೇಶನ್ಶಿಪ್ ಅನ್ನ ಕೊಟ್ಟಿರ್ತಾರೆ. ಒಂದ್ಸರಿ ಲೆಟರ್ಸ್ ಗ್ಯಾಪ್ ಅನ್ನ ನೋಡೋಣ. I J K L M N O P Q 8 ಅಕ್ಷರ ಗ್ಯಾಪ್ ಇದೆ. I ಮತ್ತೆ R ನಡುವೆ. R S T U V W X Y ಇಲ್ಲಿ 6, ಇಲ್ಲಿ 8 ಅಕ್ಷರ. I J K L M N O P Q R ನೋಡಿ 8 ಅಕ್ಷರ ಮತ್ತೆ 6 ಅಕ್ಷರ ಇದೆ. ಇಲ್ಲಿ ಬಂದ್ರೆ ನೋಡಿ C 3ನೇ ಅಕ್ಷರ, U 21ನೇ ಅಕ್ಷರ. ನಿಮಗೆ ಮಧ್ಯದಲ್ಲಿ 16 ಅಕ್ಷರ 17 ಅಕ್ಷರಗಳ ಡಿಫರೆನ್ಸ್ ಸಿಗುತ್ತೆ. ಬಟ್ ಇಲ್ಲಿ 8 ಇದೆ, 6 ಇದೆ. ನೆಕ್ಸ್ಟ್ ನೋಡಿ U V W ಒಂದೇ ಅಕ್ಷರ. ಇಲ್ಲಿ ಇಷ್ಟೊಂದು, ಇಲ್ಲಿ ಇಷ್ಟೇ. ಮತ್ತೆ ಇಲ್ಲಿಗೆ ಬಂದ್ರೆ G ಮತ್ತೆ W ಗೂ ತುಂಬಾ ಗ್ಯಾಪ್ ಇದೆ. ಇಷ್ಟು ಕಡಿಮೆ ಇಲ್ಲ. ಅಂದ್ರೆ ಅದಕ್ಕೆ ಯಾವ ಮೆಥಡ್ ಅಲ್ಲಿ ಇಲ್ಲ, ಅದು ಲೆಟರ್ ಗ್ಯಾಪ್ ಅಲ್ಲಿ ಇಲ್ಲ. ನಿಮಗೆ ಲೆಟರ್ಸ್ ಗ್ಯಾಪ್ ಅಲ್ಲಿ ಆನ್ಸರ್ ಸಿಕ್ಕಿಲ್ಲ. ನೆಕ್ಸ್ಟ್ ಏನ್ ಮಾಡಿ ನೋಡ್ಬೇಕು, ನಂಬರ್ಸ್ ಅನ್ನ ಹಾಕ್ತಾ ಹೋಗ್ಬೇಕು. ಹೇಗೆ ನೋಡಿ, I ಎಷ್ಟನೇ ಅಕ್ಷರ? 1 2 3 4 5 6 7 8 9ನೇ ಅಕ್ಷರ I 9ನೇ ಅಕ್ಷರ. R ನೋಡಿ, ನಿಮಗೆ ಈ ಜ್ಯೋತಿ ಹೇಳ್ಕೊಟ್ಟಿದ್ದೀನಿ, ಅದರ ಆಧಾರದ ಮೇಲೆ ಕೂಡ ನೀವು ಈಸಿಯಾಗಿ ನಂಬರ್ಸ್ ಅನ್ನ ಹಾಕ್ಬಹುದು. R ಗೆ ನೋಡಿ O 15ನೇ ಅಕ್ಷರ, O 15ನೇ ಅಕ್ಷರ, P 16, Q 17, R 18ನೇ ಅಕ್ಷರ. Y ನೋಡಿ, Y ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ, 25ನೇ ಅಕ್ಷರ. ನೋಡಿ, ಇದನ್ನೇನಾದ್ರೂ ಮಾಡಿದ್ರೆ ನಿಮ್ಗೆ 25 ಬರುತ್ತಾ? 9 ಮತ್ತೆ 18 ಆಡ್ ಮಾಡಿದ್ರೆ 27 ಬರುತ್ತೆ. ಇಲ್ಲಿ 25 -2 ಮಾಡಿ. ಬಟ್ ಇದಕ್ಕೆ ಟ್ರೈ ಮಾಡ್ಬೇಕಲ್ಲ. C ನಿಮ್ಗೆ 3ನೇ ಅಕ್ಷರ, T 20ನೇ ಅಕ್ಷರ ಆದ್ರೆ U 21ನೇ ಅಕ್ಷರ, W 23ನೇ ಅಕ್ಷರ. G E 5, F 6, G 7ನೇ ಅಕ್ಷರ, W ಇದೆ ನೋಡಿ ಮತ್ತೆ 23ನೇ ಅಕ್ಷರ. ಆಪ್ಷನ್ ನೋಡಿ, E U X V ಈ ರೀತಿ ಆಪ್ಷನ್ ಇದೆ. ಅಂದ್ರೆ ಇಲ್ಲಿ ಯಾವ ಅಕ್ಷರ ಕಂಡುಹಿಡಿಯೋಕು ಏನಾದ್ರೂ ಸಿಮಿಲಾರಿಟಿ ಸಿಗ್ತಾ ನಿಮ್ಗೆ? ನೋಡಿ, ಇಲ್ಲಿ 2 ಅಕ್ಷರ, ಇಲ್ಲಿ 9, ಇಲ್ಲಿ 9 ಕೂಡಿದ್ದಾರೆ, ಮಾತ್ರ ಯಾವುದು ಸಿಕ್ಕಿಲ್ಲ. ಆದ್ರೆ Y ಈ ಕಡೆಯಿಂದ 25ನೇ ಅಕ್ಷರ ಆದ್ರೆ ಆ ಕಡೆಯಿಂದ ಎಷ್ಟನೇ ಅಕ್ಷರ? 2ನೇ ಅಕ್ಷರ. ರಿವರ್ಸ್ ಅಲ್ಲಿ 2ನೇ ಅಕ್ಷರ. ಈ 2 ಏನಾದ್ರೂ ಮಾಡಿದ್ರೆ 2 ಬಳಸಬಹುದಾ? ನೋಡಿ, 18 ಡಿವೈಡೆಡ್ ಬೈ 9 ಮಾಡಿದ್ರೆ 2 ಬರುತ್ತೆ. ಹಂಗೆ ಇಲ್ಲಿ ಸಿಕ್ಬೇಕಲ್ಲ. ಇಲ್ಲಿ 3 ಇದೆ, ಇಲ್ಲಿ 21 ಇದೆ. ಈ 3 7 21. ಇಲ್ಲಿ W ಆ ಕಡೆಯಿಂದ 4ನೇ ಅಕ್ಷರ, 7ನೇ ಅಕ್ಷರ ಅಲ್ಲ. 7ನೇ ಅಕ್ಷರ ಆಗಿದ್ರೆ ಆ ಮೆಥಡ್ ಅನ್ನ ಮಾಡಬಹುದಿತ್ತು. ಬಟ್ ನಿಮ್ಗೆ ಇಲ್ಲೊಂದು ಕ್ಲೂ ಸಿಕ್ಕಿದೆ ಅಲ್ವಾ? ನೋಡಿ, I ಈ ಕಡೆಯಿಂದ 8ನೇ ಅಕ್ಷರ, ಆ ಕಡೆಯಿಂದ ನೋಡಿ 1 2 3 4 5 6 7 8 9 10 11 12 13 14 15 16 17 18ನೇ ಅಕ್ಷರ. I ಮತ್ತೆ R ಆಪೋಸಿಟ್ ಲೆಟರ್ ಆಗಿರೋದ್ರಿಂದ I 18ನೇ ಅಕ್ಷರ ಅಂದ್ರೆ 6 ಆ ಕಡೆಯಿಂದ 9ನೇ. 18 ಡಿವೈಡೆಡ್ ಬೈ 9 ಮಾಡಿದ್ರೆ 2ನೇ ಅಕ್ಷರ. ರಿವರ್ಸ್ ಆಗಿ ನಂಬರ್ ಕೊಟ್ಟಿದ್ದಾರೆ. C ಈಗ ರಿವರ್ಸ್ ಆಗಿ ನಂಬರ್ ಕೊಟ್ರೆ ಇದು 26ನೇ ಅಕ್ಷರ, ಇದು 25ನೇ ಅಕ್ಷರ. C 24ನೇ ಅಕ್ಷರ. U 1 2 3 4 5 6. U ರಿವರ್ಸ್ ಅಲ್ಲಿ 6ನೇ ಅಕ್ಷರ. ಡಿವೈಡೆಡ್ ಬೈ 6 ಮಾಡಿದ್ರೆ 6 4 24, 4 ನೋಡಿ
1 2 3 4ನೇ ಅಕ್ಷರ W. ಈಗ ಸೇಮ್ ಮೆಥಡಿಗೆ ಬರ್ಬೇಕು ನೀವು ಇಲ್ಲಿ. ಸಿ 24ನೇ ಅಕ್ಷರ ಆದ್ರೆ 23 22 21 20. ಜಿ ಎಷ್ಟನೇ ಅಕ್ಷರ ಉಲ್ಟಾಯಿಂದ ಅಂದ್ರೆ ನೋಡಿ Z 1 Y 2 X 3 ಹಂಗೆ ಈಗ 26ನೇ ಅಕ್ಷರ ಅಂತ. ಜಿ 20 ಆ ಕಡೆಯಿಂದ ಲೆಕ್ಕ ಹಾಕೊಂಡು ಬಂದ್ರೆ ಜಿ 20ನೇ ಅಕ್ಷರನೇ ಆಗುತ್ತೆ. ನಾವು ಈ ಕಡೆಯಿಂದ ಈಸಿ ಆಗುತ್ತಲ್ಲ ಅಂತ ಆ ರೀತಿ ಕೌಂಟ್ ಮಾಡಿದ್ದು. W ಎಷ್ಟನೇ ಅಕ್ಷರ 4ನೇ ಅಕ್ಷರ. 20 / 4 ಮಾಡಿದ್ರೆ ನಿಮಗೆ 5 ಬರುತ್ತೆ. ರಿವರ್ಸ್ ಇಂದ 5ನೇ ಅಕ್ಷರ 1 2 3 4 5 ಏನು ಬಿ ಅನ್ನೋದು ಇಲ್ಲಿಗೆ ರೈಟ್ ಆನ್ಸರ್. ನೋಡಿ ಸ್ಟಾರ್ಟಿಂಗ್ ಇಂದ ಅಷ್ಟೇ ABCD ನೋಡಂಗಿಲ್ಲ, ರಿವರ್ಸ್ ನಂಬರ್ ಕೂಡ ನೀವು ಇಲ್ಲಿ ಚೆಕ್ ಮಾಡಬೇಕು. ರಿವರ್ಸ್ ನಂಬರ್ ಅನ್ನ ಚೆಕ್ ಮಾಡ್ತಾ ಬಂದ್ರೆ ಮಾತ್ರ ಇಲ್ಲಿ ಒಂದು ಸಣ್ಣ ಕ್ಲೂ ಸಿಗುತ್ತೆ. ಆ ಕ್ಲೂ ಅನ್ನ ಅಪ್ಲೈ ಮಾಡ್ತಾ ಹೋದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ 39 DJL. ಈ ರೀತಿ ಹಿಂಗ್ ಕೊಟ್ಟಿದ್ದಾಗ ಒಂದ್ಸರಿ ನಾನು ಇಲ್ಲಿ ಏನ್ ಮೆಥಡ್ ಅಪ್ಲೈ ಮಾಡಿದ್ದು ಹಂಗೆ ಆರ್ಡರ್ ಇಂದ ನಂಬರ್ ಅನ್ನ ಕೊಟ್ಟು ನೋಡಿ ಬರುತ್ತಾ ಅಂತ. ಡಿ ನೋಡಿ 4ನೇ ಅಕ್ಷರ, ಈ ಜ್ಯೋತಿಯಲ್ಲಿ ಜೆ 10ನೇ ಅಕ್ಷರ, JKL 12ನೇ ಅಕ್ಷರ. ನೆಕ್ಸ್ಟ್ ಎಂ 13ನೇ ಅಕ್ಷರ, ಇ 5ನೇ ಅಕ್ಷರ, H 8ನೇ ಅಕ್ಷರ, ಪಿ O 15, P 16, C 3ನೇ ಅಕ್ಷರ ಅಲ್ವಾ. ನೋಡಿ ಹಿಂಗ್ ಬಂತು ನಿಮ್ಗೆ. ಇಲ್ಲಿ ಏನಾಗಿದೆ +6 +2. ಇಲ್ಲಿ ನೋಡಿ ಪ್ಲಸ್ ಮೈನಸ್ ಆಗಿದೆ. ನೋಡಿ 5 ಬಂದಿದೆ. 13 -8 5 ಬಂತು. 8ಗೆ +5 ಗೆ +3 8 ಅಂದ್ರೆ ಯಾವುದೇ ಸಿಮಿಲಾರಿಟಿ ಸಿಗ್ತಲ್ಲ. ಈ ರೀತಿ ಲೆಕ್ಕ ಸಿಕ್ಕಿದಾಗ ಒಂದು ಮೆಥಡ್ ಟ್ರೈ ಮಾಡಬೇಕು. ಏನ್ ಮೆಥಡ್ ಟ್ರೈ ಮಾಡ್ಬೇಕಂದ್ರೆ ಈ ಅಷ್ಟನ್ನ ಒಂದ್ಸರಿ ಕೂಡ್ ನೋಡ್ಬೇಕು. 10 + 4 14 + 2 16 26 ಬಂದಿದೆ ಎಲ್ಲರದ್ದು ಟೋಟಲ್ ಅಲ್ವಾ. ಇದನ್ನ ಟ್ರೈ ಮಾಡಿ ನೋಡಿ. 13 + 5 18 18 + 8 26 ನಮಗೆ ಆನ್ಸರ್ ಸಿಕ್ತು ಅಂತ. 13 + 3 ಎಷ್ಟಾಗುತ್ತೆ ಅದನ್ನ ಇಲ್ಲಿ ಬರೀರಿ. ಈ ಮೂರದು ಟೋಟಲ್ ನಿಮ್ಗೆ ಏನ್ ಸಿಕ್ಬೇಕು 26 ಸಿಕ್ಬೇಕು. ಬಟ್ ನಮ್ಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ 16 + 3 19 ಸಿಗ್ತಾ ಇದೆ. 26 ಅಲ್ಲಿ -19 ಮಾಡಿದ್ರೆ 16 - 9 ಮಾಡಿದ್ರೆ 7 ಅಷ್ಟಕ್ಕೆ ಆನ್ಸರ್ ಅಂತ ನಿಲ್ಸಂಗಿಲ್ಲ. ಈ 5ನೇ ಅಕ್ಷರ, F 6ನೇ ಅಕ್ಷರ, G 7ನೇ ಅಕ್ಷರ. ಸೊ G ಈ ಜಾಗಕ್ಕೆ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 40 ನೋಡಿ. ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟಿದ್ದಾಗ ಏದು ಒಂದ್ಸರಿ ನಂಬರ್ ಬರೀ ಮೊದಲಿನಿಂದ. ಫಸ್ಟ್ ಏನ್ ಮಾಡಿ ಆರ್ಡರ್ ಅಲ್ಲೇ ಸ್ಟಾರ್ಟಿಂಗ್ ಇಂದ ಆರ್ಡರ್ ಇಂದನೇ ನಂಬರ್ ಹಾಕಿ ನೋಡಿ. ಸಿಕ್ಲಿಲ್ಲ ಅಂದಾಗ ರಿವರ್ಸ್ ಆರ್ಡರ್ ಅಲ್ಲಿ ಟ್ರೈ ಮಾಡಿ. F ಎಷ್ಟನೇ ಅಕ್ಷರ, E 5 ಆದ್ರೆ F 6. ಟೋಟಲ್ ಮಾಡಿ ನೋಡಿ 8 9 9 6 15 ಬಂತು. C 3ನೇ ಅಕ್ಷರ 7 3 10 + 5 15. ನಿಮ್ಗೆ ಇಲ್ಲಿ ನಂಬರ್ ಕೊಟ್ಟಿಲ್ಲ, ಆಲ್ಫಾಬೆಟ್ ಕೊಟ್ಟಿದ್ದಾರೆ. ಇಲ್ಲಿಗೆ ಯಾವುದು ಸೂಟಬಲ್ ಅಕ್ಷರನೋ ಆ ಸಂಖ್ಯೆಯ ಅಕ್ಷರವನ್ನ ಅಲ್ಲಿಗೆ ಆನ್ಸರ್ ಆಗಿ ಸೂಚಿಸಬೇಕು. I ನೋಡಿ ಇಷ್ಟೊತ್ತು ಲೆಕ್ಕ ಮಾಡಿದಾಗ ಹೇಳಿದೆ I ಸ್ಟಾರ್ಟಿಂಗ್ ಇಂದ 8ನೇ 9ನೇ ಅಕ್ಷರ. 9 + 2 11. ನೋಡಿ ನಮ್ಗೆ ಎಲ್ಲದ್ರದ್ದು ಟೋಟಲ್ ಎಷ್ಟು ಬರಬೇಕು, ಇಲ್ಲಿ 15 ಇಲ್ಲಿ 15 ಬಂದಿರೋದ್ರಿಂದ ಈ ಮೂರು ಬಾಕ್ಸ್ ಗಳ ಟೋಟಲ್ ಕೂಡ ನಮ್ಗೆ 15 ಬರಬೇಕು. ಬಟ್ ನಮ್ಮಲ್ಲಿ ಇಲ್ಲಿ ಎಷ್ಟು ಸಿಗ್ತಾ ಇದೆ 9 ಮತ್ತೆ 2 9 + 2 ಮಾಡಿದ್ರೆ 11 ಬರುತ್ತೆ. -11 ಮಾಡಿದ್ರೆ 4. 4ನೇ ಲೆಟರ್ ಯಾವುದು A B C D. 4ನೇ ಅಕ್ಷರ D. ಸೆಕೆಂಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ 41 to 43 ಏನಿದೆ ಅಂತಂದ್ರೆ ಈ ಸಿಂಬಲ್ಸ್ ರಿಲೇಟೆಡ್ ಇದೆ. ಸೈನ್ಸ್, ನಿಮ್ಮ ಮ್ಯಾಥಮೆಟಿಕಲ್ ಸೈನ್ಸ್ ಅನ್ನ ಹಾಕೊಂಡು ಚಿಹ್ನೆಗಳನ್ನ ಬಳಸಿ ಲೆಕ್ಕ ಮಾಡುವಂತದ್ದು. ಕ್ವೆಶ್ಚನ್ ನಂಬರ್ 41 to 43 ಈ ರೀತಿ ಚಿಹ್ನೆಗಳನ್ನ ಆಧರಿಸಿ ಇರುತ್ತೆ. ಅಂದ್ರೆ ಸ್ಟಾರ್ ಕೊಟ್ಟಿರ್ತಾರೆ, ಆ ಸ್ಟಾರ್ ಜಾಗಕ್ಕೆ ಇಲ್ಲಿ ಕೊಟ್ಟಿರುವಂತಹ ಚಿಹ್ನೆಗಳನ್ನ
ಮೊದಲನೇ ಸ್ಟಾರ್ ಜಾಗಕ್ಕೆ ಮೊದಲನೇ ಚಿಹ್ನೆ, ಎರಡನೇ ಸ್ಟಾರ್ ಜಾಗಕ್ಕೆ ಎರಡನೇದು, ಮೂರನೇ ಸ್ಟಾರ್ ಜಾಗಕ್ಕೆ ಮೂರನೇ ಚಿಹ್ನೆಯನ್ನ ಹಾಕ್ತಾ ಹೋಗ್ಬೇಕು. ಅದಕ್ಕೆ ಏನಂತ ಕೊಟ್ಟಿರ್ತಾರೆ ಅಂದ್ರೆ, ಅಂತ ಹಾಕೋದ್ರಿಂದ ನಿಮ್ಗೆ ಎಲ್ಲಿ ಈಸ್ ಈಕ್ವಲ್ ಟು ಇರುತ್ತೋ, ಈಸ್ ಈಕ್ವಲ್ ಟು ಅಂದ್ರೆ ನಿಮ್ಗೆ 1 ಗೆ ಏನ್ ಈಕ್ವಲ್ 1 ಆಗ್ಬೇಕು, 2 ಗೆ 2 ಈ ರೀತಿ ನಿಮ್ಗೆ ಸಮೀಕರಣ ಏನಾಗಬೇಕು, ಸರಿ ಹೊಂದಬೇಕಂತೆ. ಆ ರೀತಿ ಯಾವ ಚಿಹ್ನೆಗಳನ್ನ ಇಲ್ಲಿಗೆ ಬಳಸೋದ್ರಿಂದ ಈ ಸಮೀಕರಣ ಸರಿ ಹೊಂದತ್ತೆ ಅಂತ ಅನ್ನೋದನ್ನ ಕಂಡು ಹಿಡಿಬೇಕು. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳನ್ನ ಉಪಯೋಗಿಸ್ಕೊಂಡು, ಅಂದ್ರೆ ಈ ಲೆಕ್ಕ ತುಂಬಾ ಪರ್ಫೆಕ್ಟ್ ಆಗಿ ಆನ್ಸರ್ ಅನ್ನ ಕಂಡು ಹಿಡಿಬಹುದು, ಯಾರಿಗೂ ಕಷ್ಟ ಆಗಲ್ಲ. ಯಾಕೆ ಅಂದ್ರೆ ನೀವು ಚಿಕ್ಕದ್ರಿಂದ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು ಕಲಿತಾ ಇದ್ದೀರಾ, ಅಷ್ಟು ಮಾಡಿದ್ರೆ ಸಾಕು. ಹಂಗ್ ಮಾಡ್ಬೇಕಾದ್ರೆ ಆಪ್ಷನ್ಗಳ ಮೇಲೇನೆ ಮಾಡಬೇಕು. ನಾನು ಹಂಗೆ ಆನ್ಸರ್ ಶಾರ್ಟ್ ಕಟ್ ಅಲ್ಲಿ ಆನ್ಸರ್ ಕಂಡು ಹಿಡಿತೀನಿ, ಆನ್ಸರ್ ಡಿಸೈಡ್ ಮಾಡಂಗಿಲ್ಲ ಇದ್ರಲ್ಲಿ. ಈ ಮೆಥಡ್ ಅಲ್ಲಿ ನೀವು ಆನ್ಸರ್ ಡಿಸೈಡ್ ಮಾಡಕ್ಕೆ ನಿಮ್ಗೆ ಅವಕಾಶ ಇಲ್ಲ. ನೋಡಿ, 24 is equal to 9 plus 2 into 6. ನೋಡಿ, ಮೊದಲನೇ ಸ್ಟಾರ್ ಜಾಗಕ್ಕೆ is equal to, ಎರಡನೇ ಸ್ಟಾರ್ ಜಾಗಕ್ಕೆ ಪ್ಲಸ್, ಮೂರನೇ ಸ್ಟಾರ್ ಜಾಗಕ್ಕೆ ಇಂಟು. ನಿಮ್ಗೆ ಈ ಪ್ಲಸ್ ಫಸ್ಟ್ 9 ಪ್ಲಸ್ 2 ಕೂಡಬೇಕಾ ಅಥವಾ 6 ಮತ್ತೆ 2 ಫಸ್ಟ್ ಗುಣಿಸ್ಬೇಕಾ ಅನ್ನೋದು ಗೊತ್ತಿದ್ರೆ ಮಾತ್ರ ಈ ಸಿಂಬಲ್ಸ್ ಅಲ್ಲಿ ಇದೊಂದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ಏನು ಬಾಡ್ ಮಾಸ್ ಅಂತ ನಿಮ್ಮ 7ನೇ ತರಗತಿಯಲ್ಲಿ ಇದರ ವಿವರಣೆ ಇದೆ. ಏನು ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್. ಏನಂದ್ರೆ ಬಾಡ್ ಮಾಸ್ ಗೊತ್ತಿಲ್ಲ ಅಂದ್ರೆ ಬದ್ಮಾಸ್ ಆಗ್ತೀರಾ ಅಷ್ಟೇ. ಬಾಡ್ ಮಾಸ್ ಗೊತ್ತಿದ್ರೆ ಆನ್ಸರ್ ಕಂಡು ಹಿಡಿತೀರಾ. ಬಾಡ್ ಮಾಸ್ ರೂಲ್ಸ್ ಗೊತ್ತಿಲ್ಲ ಅಂತಂದ್ರೆ ಬಾಡ್ ಮಾಸ್ ಅಂತಾನೆ ಏನು ಓದ್ಬೇಕಾಗಿಲ್ಲ, ಏನಾಗ್ಬಿಡ್ತೀರಾ, ಬದ್ಮಾಶ್ ಆಗ್ತೀರಾ. ಬದ್ಮಾಶ್ ಆಗ್ಬೇಕಾ, ಅಂಕ ಬರ್ಬೇಕಾ ನೋಡಿ ನೀವೇ. ಹಂಗಾಗಿ ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ನಾನು ಇದನ್ನ ಬರ್ದೆ ನೋಡಿ, ನಿಮ್ಗೆ ಇಲ್ಲಿ ಕೊಟ್ಟಿರೋ ಚಿಹ್ನೆಗಳಲ್ಲಿ ಪ್ಲಸ್ ಮತ್ತೆ ಇಂಟು ಎರಡೇ ಇರೋದು. ಇಂಟು ಆದ್ಮೇಲೆ ಪ್ಲಸ್ ಮಾಡ್ಬೇಕಾ, ಪ್ಲಸ್ ಆದ್ಮೇಲೆ ಇಂಟು ಮಾಡ್ಬೇಕು. ನೋಡಿ, ಬಾಡ್ ಮಾಸ್ ಅಲ್ಲಿ ಏನಂತ ಹೇಳುತ್ತೆ, ಫಸ್ಟ್ ಮಲ್ಟಿಪ್ಲಿಕೇಶನ್, ಎಂ ಮೀನ್ಸ್ ಮಲ್ಟಿಪ್ಲಿಕೇಶನ್, ಇಂಟು ಮಾಡಿ ಗುಣಿಸಿ, ಆಮೇಲೆ ಏನ್ ಮಾಡ್ಬೇಕು, ಕೂಡಬೇಕು. ನೀವೇನಾದ್ರೂ 9 ಪ್ಲಸ್ 2 11, 11 ಆಗ್ಲಿ 66 ಅಂತ ಮಾಡಿದ್ರೆ ಅದು ರಾಂಗ್. ಏನ್ ಮಾಡ್ಬೇಕು ನೀವಿಲ್ಲಿ 24. ಯಾಕೆ ಹಿಂಗೆ ಮುಂದಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ನೋಡಿ, ನೆಕ್ಸ್ಟ್ ಆಪ್ಷನ್ ಗಳನ್ನ ಚೆಕ್ ಮಾಡಕ್ಕೆ ನಿಮ್ ನೋಟ್ಬುಕ್ ಅಲ್ಲಿ ಹಿಂಗೆ ಬರ್ಕೊಂಡ್ರೆ ಒಳ್ಳೇದು. ನೋಡಿ, 9 ಹಾಗೆ ಬರೀರಿ, ಪ್ಲಸ್ 6 2s are 12. 24 is equal to 21. 12 plus 9 21. 24 ಗೆ 21 ಈಕ್ವಲ್ ಆಗಕ್ಕೆ ಸಾಧ್ಯನಾ? ಇಲ್ಲ. 24 ಗೆ ಯಾವ್ದು ಈಕ್ವಲ್? 24. ಸೊ ನಾಟ್ ಈಕ್ವಲ್. ನೆಕ್ಸ್ಟ್ ಆಪ್ಷನ್ ಗೆ ಬನ್ನಿ. ಇದು ನಿಮಗೆ ಫಸ್ಟ್ ಲೆಕ್ಕ ಆಗಿರೋದ್ರಿಂದ ಈ ರೀತಿ ಎಕ್ಸ್ಪ್ಲೈನ್, ಯಾಕೆಂದ್ರೆ ನೀವು ಎಕ್ಸಾಮ್ ಅಲ್ಲಿ ಹಿಂಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಕುತ್ಕೊಂಡು ಮಾಡೋ ಅವಶ್ಯಕತೆ ಇರಲ್ಲ. ನಮಗೆ ಆನ್ಸರ್ ಕಂಡುಹಿಡಿಯೋಕೆ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ಅಲ್ಲಿ ಶಾರ್ಟ್ ಕಟ್ ಅನ್ನ ಹೇಳ್ಕೊಡ್ತೀನಿ. 24 ಫಸ್ಟ್ ಸಿಂಬಲ್ ಗೆ ಇಂಟು 9 is equal to 2 plus 6. ನೋಡಿ, ಇದನ್ನ ಸಿಂಪ್ಲಿಫೈ ಮಾಡೋ ಅವಶ್ಯಕತೆನೇ ಇಲ್ಲ. 24 9 ಕ್ಯಾಲ್ಕುಲೇಷನ್ ವೇಸ್ಟ್. ರೀಸನ್ ಏನು, 6 ಮತ್ತೆ 2 ಕೂಡಿದ್ರೆ 8 ಬರುತ್ತೆ. 24 9 8ಕ್ಕೆ ಸಮ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಸ್ವಲ್ಪ ನಿಯರೆಸ್ಟ್ ಏನು ಇಲ್ವೇ ಇಲ್ಲ ಅಂದಾಗ ಮುಂದಕ್ಕೆ ಚೆಕ್ ಮಾಡಕ್ಕೆ ಹೋಗಬೇಡಿ. ಕ್ವಶನ್ ಆಪ್ಷನ್, ಥರ್ಡ್ ಆಪ್ಷನ್, 24 is equal to 9 into 2 plus 6 into 2 ಇದೆ. ಫಸ್ಟ್ ಏನ್ ಮಾಡಬೇಕು, ಇಂಟು ಮಾಡಬೇಕು, ಗುಣಿಸಬೇಕು. 9 2 18 ಪ್ಲಸ್ 6 24 is equal to 8 6 14 4 ದಶಕ 1 ಬಂತು. ನೋಡಿ ನಿಮ್ಮ ಉತ್ತರ 24 ಅನ್ನೋದು 24ಕ್ಕೆ 24 ಸಮ. ಹಾಗಾಗಿ ಯಾವ ಸಮೀಕರಣ ಸರಿ ಹೊಂದಿತು, ಈ ಚಿಹ್ನೆಗಳಲ್ಲಿ ಮೂರನೇ ಆಪ್ಷನ್ ಅಲ್ಲಿ ಇರುವಂತಹ ಚಿಹ್ನೆಗಳನ್ನ ನೀವು ಇಲ್ಲಿ ಹಾಕಿದಾಗ ನಿಮ್ಮ ಸಮೀಕರಣ ಸರಿ ಹೊಂದಿತು. ನಿಮ್ಮ ಎಕ್ಸಾಮ್ ಹಾಲ್ ಅಲ್ಲಿ ಅಪ್ಲೈ ಮಾಡೋದು ಹೇಗೆ ಗೊತ್ತಾ, ಕೈಯಲ್ಲಿ ಪೆನ್ಸಿಲ್ ಹಿಡ್ಕೋಬೇಕು, ಇಲ್ಲಿಲ್ಲೇ ಅಪ್ಲೈ ಮಾಡಿ. ಫಸ್ಟ್ ಆಪ್ಷನ್ ಬರ್ಲಿಲ್ವಾ, ಹಂಗೆ ಕ್ಯಾಲ್ಕುಲೇಷನ್ ಮಾಡಿ. ಸೆಕೆಂಡ್ ಆಪ್ಷನ್ ಕೆಳಗಡೆ ಬರುತ್ತೆ ಪ್ಲಸ್,
ಅಂತೂ ಬರ್ಲಿಲ್ವಾ? ಥರ್ಡ್ ಆಪ್ಷನ್ ಮತ್ತೆ ಮೇಲ್ಗಡೆ ಬರೀರಿ. ಅಲ್ಲೇ 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 ಕ್ಯಾಲ್ಕುಲೇಷನ್ ಮಾಡಕ್ಕೆ ನೋಡಿ ಬೇಕಾದಷ್ಟು ಜಾಗ ಕೂಡ ಇರುತ್ತೆ ಕ್ವಶನ್ ಪೇಪರ್ ಅಲ್ಲಿ. ಪಕ್ಕದಲ್ಲಿ ಖಾಲಿ ಇದೆ. ಮತ್ತೆ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಅಂತ ಸಪ್ರೇಟ್, ಕನ್ನಡ ಮೀಡಿಯಂ ಅವ್ರಿಗೆ ಅಂತ ಸಪ್ರೇಟ್ ಎರಡೆರಡು ಸರಿ ಕ್ವಶನ್ ಕೊಟ್ಟಿರ್ತಾರೆ. ಎರಡೆರಡು ಬಾರಿ ಎರಡೆರಡು ಜಾಗದಲ್ಲೂ ನೀವೇನ್ ಮಾಡ್ಬೋದು, ಅದನ್ನ ಈಸಿಯಾಗಿ ಆನ್ಸರ್ ಅನ್ನ ಕಂಡುಹಿಡಿಯೋಕೆ ಸಾಕಷ್ಟು ಜಾಗ ಇರುತ್ತೆ. ಸ್ಟಾಪ್ ಮಾಡಿ ಬರೆಯೋದು ಬಂದ್ರಲ್ಲ ಅಂತ ಸುತ್ತ. ಕ್ವಶನ್ ನಂಬರ್ 40, 42, 43 ಅಲ್ಲಿ ಆನ್ಸರ್ ಅನ್ನ ನೀವು ಕಂಡುಹಿಡಿಯಲೇಬೇಕು. ನಾನು ಎಲ್ಲಿ ಆನ್ಸರ್ ಅನ್ನ ಕಂಡುಹಿಡಿರಿ ಅಂತ ಹೇಳಿರ್ತೀನೋ ಅಲ್ಲಿ ಕಂಡುಹಿಡಿರಿ. ನಾನು ಎಲ್ಲಿ ಆನ್ಸರ್ ಅನ್ನ ಡಿಸೈಡ್ ಮಾಡಕ್ ಹೇಳಿರ್ತೀನೋ ಅಲ್ಲಿ ನೀವು ಆನ್ಸರ್ ಅನ್ನ ಡಿಸೈಡ್ ಮಾಡಬಹುದು. ಇಲ್ಲಿ ಡಿಸೈಡ್ ಮಾಡಂಗಿಲ್ಲ, ನೀವು ಇಲ್ಲಿ ಏನ್ ಮಾಡ್ಬೇಕು, ಕಂಡುಹಿಡಿಯಲೇಬೇಕು. ಯಾವುದು? ಈ ಚಿಹ್ನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಲ್ಲಿ ಕಂಡುಹಿಡಿಯೋದನ್ನೇ ಕಲಿಬೇಕು. ಮತ್ತೆ ಬಾಡ್ ಮಾಸ್ ಅನ್ನ ಮರೆಯೋ ಹಾಗಿಲ್ಲ. ಕ್ವಶನ್ ನಂಬರ್ 42 ನೋಡಿ, ಇಂಟು ಪ್ಲಸ್ ಇಸ್ ಈಕ್ವಲ್ ಟು, ಹಿಂಗೆ ಸಿಂಪಲ್ ಆಗಿ ಆನ್ಸರ್ ಮಾಡೋದು ಕಲ್ತ್ಕೋಬೇಕು. ಇಲ್ಲಿ ಇಸ್ ಈಕ್ವಲ್ ಟು ನಂತರ ಏನಿದೆ ನಿಮ್ಗೆ 8 ಇದೆ. ಇಲ್ಲಿ ಇದೆರಡನ್ನ ಇಂಟು ಮಾಡಿ ಇದನ್ನ ಆಡ್ ಮಾಡಿದ್ರೆ ಇಲ್ಲೇ 8 ಗಿಂತ ದೊಡ್ಡ ಸಂಖ್ಯೆ ಇದೆ ನೋಡಿ. 16 8ಕ್ಕಿಂತ ದೊಡ್ಡ ಸಂಖ್ಯೆ ಅಲ್ವಾ? ಎಲ್ಲಾದ್ರೂ ಮೈನಸ್ ಅಥವಾ ಡಿವೈಡೆಡ್ ಬೈ ಇದ್ದಿದ್ರೆ 8 ಬರುತ್ತೆ ಅಂತ ಅನ್ಬೋದಿತ್ತು. ಇಲ್ಲಿ 16 8ಕ್ಕಿಂತ ದೊಡ್ಡದಾಗಿದೆ. ಅದಕ್ಕೆ ಇವೆರಡನ್ನ ಗುಣಿಸಿದ್ದನ್ನ ಕೂಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ 8 ಬರೋಕ್ ಸಾಧ್ಯನೇ ಇಲ್ಲ. ಅವಾಗ ಏನ್ ಮಾಡ್ಬಿಡ್ಬೇಕು, ಅಷ್ಟರಲ್ಲೇ ಫಸ್ಟ್ ಆಪ್ಷನ್ ಅನ್ನ ರಿಜೆಕ್ಟ್ ಮಾಡಿ. ಸೆಕೆಂಡ್ ಆಪ್ಷನ್ ನೋಡಿ, 6 ಇಸ್ ಈಕ್ವಲ್ ಟು ಪ್ಲಸ್ ನೋಡಿ 16 8 ಪ್ಲಸ್ 4 ಅದು 6 ಸಮ ಆಗಕ್ಕೆ ಸಾಧ್ಯನಾ? 16 ಇಲ್ಲಿರೋ ಸಂಖ್ಯೆಗಳೇ 6ಕ್ಕೆ ಸಮ ಆಗಿಲ್ಲ. ಬರೀ ಎಲ್ಲವನ್ನು ಕೂಡಿದ್ರೆ ನಮ್ಗೆ ಏನು ಸಮ ಇಲ್ಲ, 6ಕ್ಕೆ ಈಕ್ವಲ್ ಆಗಲ್ಲ ಅಂತಂದ್ರೆ ಈಸ್ ಈಕ್ವಲ್ ಟು ಎಲ್ಲಿದೆ ಅದ್ರ ಹಿಂದೆ ಮುಂದೆ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ರೆ ಎಲ್ಲಾ ಆಪ್ಷನ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಸಿಂಪ್ಲಿಫೈ ಮಾಡಿ ಬರೆಯೋ ಅವಶ್ಯಕತೆ ಇಲ್ಲ. ಇದು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಅಲ್ಲ. ಮ್ಯಾಥ್ಸ್ ಅಲ್ಲಿ ಆನ್ಸರ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮೆಥಡ್ಸ್ ಇಂಪಾರ್ಟೆಂಟ್. ಇಲ್ಲಿ ಮೆಥಡ್ಸ್ ಬೇಕಾಗಿಲ್ಲ ನಮ್ಗೆ, ಆನ್ಸರ್ ಇಂಪಾರ್ಟೆಂಟ್. ನೀವು ಯಾವ ನಿಯಮದಲ್ಲಿ ಕಂಡುಹಿಡಿದಿದ್ದೀರಾ ಅಂತ ಬೇಕಿಲ್ಲ, ಆದ್ರೆ ಇರೋದನ್ನ ಕರೆಕ್ಟ್ ಆಗಿ ಕಂಡುಹಿಡಿದ್ರೆ ಸಾಕು. 6 ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಇಂಟು ನೋಡಿ, ಡಿವೈಡೆಡ್ ಬೈ ಮತ್ತೆ ಇಂಟು ಇದ್ದಾಗ ಏನ್ ಮಾಡ್ಬೇಕು? ಫಸ್ಟ್ ಏನನ್ನ ಮಾಡಕೊಟ್ಟಿದ್ದಾರೆ, ಬಾಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಏನಾಗಬೇಕು, ಡಿವೈಡ್ ಆಗಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಆಗಬೇಕು. 4 ಡಿವೈಡೆಡ್ ಬೈ 16 ಅಂದ್ರೆ ಹಿಂಗೆ 4 ಡಿವೈಡೆಡ್ ಬೈ 16 ಪಾಯಿಂಟ್ ಸಮಥಿಂಗ್ ಬರುತ್ತಲ್ವಾ? ಹಾಗಾಗಿ ಥರ್ಡ್ ಆಪ್ಷನ್ ಅನ್ನು ರಿಜೆಕ್ಟ್ ಮಾಡಿ ಆಯ್ತು. ಫೋರ್ತ್ ಆಪ್ಷನ್ ಅನ್ನು ಅಪ್ಲೈ ಮಾಡಿ. ಇಂಟು ಇಸ್ ಈಕ್ವಲ್ ಟು ಪ್ಲಸ್ ನೋಡಿ 6 4 24 ಈಸ್ ಈಕ್ವಲ್ ಟು 8 ಮತ್ತೆ 6 ಕೂಡಿ 14, 1 ಕ್ಯಾರಿ 1 ಪ್ಲಸ್ 1 2 24 ನೋಡಿ. 24ಗೆ ಸಮ. ಹಾಗಾಗಿ ಫೋರ್ತ್ ಆಪ್ಷನ್ ರೈಟ್ ಆನ್ಸರ್. ನೋಡಿ, ಎಲ್ಲವನ್ನ ಏನ್ ಸಿಂಪ್ಲಿಫೈ ಮಾಡಿ ಬರ್ದೇ ಕಂಡುಹಿಡಿಬೇಕಂತ ಏನಿಲ್ಲ, ಹಿಂಗೆ ಕೂಡ ಕಂಡುಹಿಡಿಬಹುದು. ಕ್ವಶನ್ ನಂಬರ್ 43 ಫಸ್ಟ್ ಆಪ್ಷನ್ ಪ್ಲಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು, ಎಲ್ಲಿ ಡಿವೈಡೆಡ್ ಬೈ ಇರುತ್ತೋ ಅಲ್ಲಿ ಸಂಪೂರ್ಣವಾಗಿ ಡಿವೈಡ್ ಆದ್ರೆ ಮಾತ್ರ ನಮಗೆ ಆನ್ಸರ್ ಅನ್ನ ಈ ಆಪ್ಷನ್ ಅನ್ನ ಕಂಟಿನ್ಯೂ ಮಾಡಬಹುದು. ಪಾಯಿಂಟ್ ಸಮಥಿಂಗ್ ಎಲ್ಲ ಬಂತು ಅಂದ್ರೆ ಮತ್ತೆ ನಿಮ್ಗೆ ಇಲ್ಲಿ ಈಕ್ವಲ್ ಈಸ್ ಈಕ್ವಲ್ ಟು 12 ಅಂತ ಇದೆ. ಇದೆಲ್ಲವನ್ನ ಮಾಡೋದ್ರಿಂದ ನಿಮ್ಗೆ ಏನ್ ಬರ್ಬೇಕು, 12 ಬರ್ಬೇಕು. ಪಾಯಿಂಟ್ ಸಮಥಿಂಗ್ ಬಂದ್ರೆ ಹೇಗೆ ಆಗೋಕ್ ಸಾಧ್ಯ ನೋಡಿ. 58 ಡಿವೈಡೆಡ್ ಬೈ 48 ಮಾಡಿದ್ರೆ ಕಂಪ್ಲೀಟ್ ಆಗಿ ಅದೇನಾಗಲ್ಲ, ಡಿವೈಡ್ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಹೊರಟೋಗಿ ನೋಡಿ, ನೀವು ನೋಟ್ಬುಕ್ ಅಲ್ಲಿ ಹಿಂಗ್ ಬರ್ದಿಟ್ಕೊಳ್ಳಿ. 58 ಡಿವೈಡೆಡ್ ಬೈ 48 ಇಸ್ ಈಕ್ವಲ್ ಟು 12 ನೋಡಿ, ಡಿವೈಡ್ ಆಗಲ್ಲ. ನೆಕ್ಸ್ಟ್ 62 ಇಸ್ ಈಕ್ವಲ್ ಟು, ಇದು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಕ್ಕೆ, ಎಕ್ಸಾಮ್ ಹಾಲ್ ಅಲ್ಲಿ ಮಾಡಕ್ಕಲ್ಲ. 58 ಪ್ಲಸ್ 48 ಡಿವೈಡೆಡ್ ಬೈ 12 ಇದನ್ನ ಟ್ರೈ ಮಾಡಬಹುದು ನೋಡಿ. ಇಲ್ಲಿ 62 ಇದೆ, ಇಸ್ ಈಕ್ವಲ್ ಟು ಇದೆ, 58 ಪ್ಲಸ್ ಸಮಥಿಂಗ್ ಇದೆ,
12 ಇಂದ 48 ಎಕ್ಸಾಕ್ಟ್ ಆಗಿ ಡಿವೈಡ್ ಕೂಡ ಆಗುತ್ತೆ. 12 1 12, 4 48, 62 is equal to 58 plus 4. ನಿಮ್ಗೆ ಆನ್ಸರ್ ಸಿಕ್ಕೋಯ್ತು ನೋಡಿ. ಅಷ್ಟೇ. ಹಿಂಗೆ ಸಿಂಪ್ಲಿಫೈ ಮಾಡೋದಕ್ಕೆ ಬಂದ್ರೆ ಈ ಉತ್ತರಗಳನ್ನ ಈಸಿಯಾಗಿ ಮಾತ್ರ ಕರೆಕ್ಟ್ ಆಗಿ ನಿಮ್ಗೆ ಮಾಡಿದ್ರಿ ಅಂತಂದ್ರೆ ಯಾವುದೇ ಅಂಕಗಳು ಇದರಲ್ಲಿ ಮಿಸ್ ಆಗಲ್ಲ. ಕ್ವಶನ್ ನಂಬರ್ 43 ಗೆ ಸೆಕೆಂಡ್ ಆಪ್ಷನ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 44 ನೋಡಿ. 43 ಅಲ್ಲಿ ನಿಮಗೆ ಸಿಂಬಲ್ಸ್ ಅನ್ನ ಕೊಟ್ಟಿರ್ತಿದ್ರು. ಇಲ್ಲಿ ಅವರೇ ಚಿಹ್ನೆಗಳನ್ನ ಕೊಟ್ಟಿರೋರು. ಚಿಹ್ನೆಗಳನ್ನ ನೀವು ಇಲ್ಲಿ ಹಾಕೊಂಡ್ರೆ ಯಾವ ಸಮೀಕರಣ ಸರಿಯಾಗುತ್ತೆ, ಈಕ್ವೇಶನ್ ಈಕ್ವಲ್ ಆಗುತ್ತೆ ಅಂತ. ಇಲ್ಲಿ ಒಂದು ಚಿಹ್ನೆಗಳ ಗುಂಪು, ಒಂದು ಸಂಖ್ಯೆಗಳ ಗುಂಪನ್ನೇ ಕೊಟ್ಟು ಇಲ್ಲಿ ಆಪ್ಷನ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಏನ್ ಮಾಡ್ಬೇಕಂದ್ರೆ ಇಂಟರ್ಚೇಂಜ್ ಮಾಡ್ಬೇಕು ಅಂತ. ಅದಲು ಬದಲು ಮಾಡೋದು ಅಂತ. ಹೇಗೆ 8 ಇರೋ ಜಾಗಕ್ಕೆ 5 ಹಾಕೋಬೇಕು, 5 ಇರೋ ಜಾಗಕ್ಕೆ 8 ಹಂಗ ಹಾಕೊಂಡ್ರೆ ಎಲ್ಲವನ್ನ ಸಿಂಪ್ಲಿಫೈ ಮಾಡಿದ್ರೆ ಈಸ್ ಈಕ್ವಲ್ ಟು ನೆಕ್ಸ್ಟ್ ನಂಬರ್ ಏನಿದೆ 2 ಇದೆ, 2 ಬರುತ್ತಾ ಅಂತ. ಅಂದ್ರೆ ಇಲ್ಲಿರೋ ಪ್ಲಸ್ ಇರೋ ಜಾಗಕ್ಕೆ ಇದು ಮತ್ತು ಒಂದು ಅಂಡ್ ಬರ್ದಿಲ್ಲ ನಾನು. ಪ್ಲಸ್ ಇರೋ ಜಾಗಕ್ಕೆ ಇಸ್ ಈಕ್ವಲ್ ಟು ಇರೋ ಜಾಗಕ್ಕೆ ಪ್ಲಸ್, ಅಥವಾ 8 ಇರೋ ಜಾಗಕ್ಕೆ 4, 4 ಇರೋ ಜಾಗಕ್ಕೆ 8, ಇಂಟು ಇರೋ ಜಾಗಕ್ಕೆ ಮೈನಸ್ ಇರೋ ಜಾಗಕ್ಕೆ ಇಂಟು. ಆ ರೀತಿ ಇಂಟರ್ಚೇಂಜ್ ಮಾಡಿದ್ರೆ ನಮ್ಗೆ ಏನಾಗಬೇಕು, ಈಕ್ವೇಶನ್ ಈಕ್ವಲ್ ಆಗಬೇಕು, ಸಮೀಕರಣ ಸರಿಯಾಗಬೇಕು. LHS is equal to RHS. ಎರಡು ಈಕ್ವಲ್ ಆಗಿ ಬರಬೇಕು. ಅದಕ್ಕೂ ಇದಕ್ಕೂ ಸಿಂಪಲ್ ಏನು, ಚಿಹ್ನೆಗಳ ಪರಿಚಯ ನಿಮ್ಗೆ ಆಲ್ರೆಡಿ ಇದೆ. ಸಂಖ್ಯೆಗಳನ್ನಷ್ಟೇ ಬದಲಾವಣೆ ಮಾಡಬೇಕು. ನೋಡಿ 8 ಇರೋ ಜಾಗಕ್ಕೆ 5 ಪ್ಲಸ್ 4 ಇಂಟು 2 ಮೈನಸ್ 5 ಇರೋ ಜಾಗಕ್ಕೆ 8 ಇಸ್ ಈಕ್ವಲ್ ಟು 2 ಅನ್ನ ಮಾಡಿದ್ರೆ ನಿಮ್ಗೆ ಸಮೀಕರಣ ಸರಿ ಹೊಂದುತ್ತಾ ಅಂತ ನೋಡಿ. ಫಸ್ಟ್ ಏನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 2s 8, ಆಮೇಲೆ ಅಡಿಷನ್ 8 ಪ್ಲಸ್ 8 ಮೈನಸ್ 8 ಅನ್ನ ತೆಗೆದು ಹಾಕಿದ್ರೆ ನಿಮ್ಗೆ 5 is equal to 2 ಅಂತ ಬರುತ್ತೆ. ಎರಡು ಮೆಥಡ್ ಅಲ್ಲಿ ಸಿಂಬಲ್ಸ್ ಹಾಕೋದ್ರಲ್ಲಿ ಮತ್ತೆ ಇಂಟರ್ಚೇಂಜ್ ಅಲ್ಲಿ ಎರಡು ಕೂಡ ಈಸಿಯಾಗಿ ನೀವು ಅಂಕವನ್ನ ಗಳಿಸ್ಕೋಬಹುದು. ಬರ್ಲಿಲ್ಲ ನಮ್ಗೆ ಇದ್ರಲ್ಲಿ ನಾಟ್ ಈಕ್ವಲ್. ನೆಕ್ಸ್ಟ್ 8 ಪ್ಲಸ್ ಇರೋ ಜಾಗಕ್ಕೆ ಇಸ್ ಈಕ್ವಲ್ ಟು 4 ಇಂಟು 2 ಮೈನಸ್ 5 ಇಸ್ ಈಕ್ವಲ್ ಟು ಇರೋ ಜಾಗಕ್ಕೆ ಪ್ಲಸ್ 2 ಅನ್ನ ಮಾಡಿ. 4 2s 8, 8 plus 2 10, 10 minus 5 5, 8 is equal to 5. ಈಕ್ವಲ್ ಸಾಧ್ಯ ಇಲ್ಲ, ನಾಟ್ ಈಕ್ವಲ್. 4 8 ಇರೋ ಜಾಗಕ್ಕೆ 4 ಪ್ಲಸ್ 8 ಇಂಟು 2 ಮೈನಸ್ 5 ಇಸ್ ಈಕ್ವಲ್ ಟು 2. ನೋಡಿ ನಮ್ಗೆ 4 2s ಮಾಡಿದಾಗ್ಲೇನೆ 2ಗೆ ಈಕ್ವಲ್ ಆಗಲಿಲ್ಲ. ಈಗ 8 2s ಮಾಡಿದ್ರೆ ಈಕ್ವಲ್ ಆಗುತ್ತಾ? 8 2s 16 plus 4 20 minus 5 15 is equal to 2. not equal. ನೋಡಿದ್ ಬಂದೆ ಇದಾಗಿರ್ಲೇಬೇಕು ಅಲ್ವಾ. 8 ಮೈನಸ್ ಮತ್ತೆ ಇಂಟು ಅನ್ನ ಇಂಟರ್ಚೇಂಜ್ ಮಾಡ್ಬೇಕಷ್ಟೇ. 4 ಇಂಟು ಇರೋ ಜಾಗಕ್ಕೆ ಮೈನಸ್ 2 ಹಾಗೆ ಬರ್ಕೊಳ್ಳಿ. ಮೈನಸ್ ಇರೋ ಜಾಗಕ್ಕೆ ಇಂಟು 5 is equal to 2. ನೋಡಿ ಫಸ್ಟ್ ಏನ್ ಮಾಡ್ಬೇಕು, 4 ರಿಂದ 2 ಕಳೆದು ಬಿಟ್ಟಿರಾ, ಹಂಗೆ ಕಳಿಯಂಗಿಲ್ಲ. ನಿಮಗೆ ಕಳಿಯೋಕೆ ಅವಕಾಶ ಇರೋದೇ ಬಾರ್ಡ್ಮಾಸ್ ರೂಲ್ ಪ್ರಕಾರ ಲಾಸ್ಟ್ ಅಲ್ಲಿ. ಹಾಗಾಗಿ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಅನ್ನೇ ಫಸ್ಟ್ ಮಾಡಬೇಕು. 5 2s 5 2 10. ಇದು ಹೇಗಿದೆಯೋ ಹಾಗೆ ಬರೀರಿ. ಮೈನಸ್ 10 is equal to 2. 8 ಮತ್ತೆ 4 ಕೂಡಿದ್ರೆ 8 4 12 ಮೈನಸ್ 10 is equal to 2. 12 10 ಕಳೆದ್ರೆ 2 is equal to 2. ನೋಡಿ LHS RHS ಈಕ್ವಲ್ ಆಯ್ತು. ಯಾವ ಇಂಟರ್ಚೇಂಜ್ ಇಂದ, ಯಾವ ಆಪ್ಷನ್ ಅದರ ಬದಲಾವಣೆಯಿಂದ
ನಾಲ್ಕನೇ ಆಪ್ಷನ್ ಅಲ್ಲಿ ಇರುವ ರೀತಿ ಅದಲು ಬದಲು ಮಾಡಿದ್ರೆ ನಿಮ್ಗೆ ಸರಿಯಾದ ಸಮೀಕರಣ ಸಿಕ್ಕತ್ತೆ. ಕ್ವಶನ್ ನಂಬರ್ 45 ಅದು ಸೇಮ್ ಮೆಥಡ್ ಏನು, ಸಿಂಪಲ್ಸ್ ಅನ್ನ ಇಂಟರ್ಚೇಂಜ್ ಮಾಡೋದು, ಚಿಹ್ನೆಗಳನ್ನ ಅದಲು ಬದಲು ಮಾಡೋದು. ಕ್ವಶನ್ ನಂಬರ್ 45 ಅನ್ನ ನೀವೇ ಆನ್ಸರ್ ಅನ್ನ ಕಂಡುಹಿಡಿರಿ. ಯಾಕೆಂದ್ರೆ ನೀವು ಬಾಡ್ ಮಾಸ್ ಅನ್ನ ನೀವು ಹೇಗೆ ಅಪ್ಲೈ ಮಾಡ್ತಿರೋ, ನೀವು ಕರೆಕ್ಟ್ ಆಗಿ ಆನ್ಸರ್ ಕಂಡುಹಿಡಿತೀರೋ ಇಲ್ವೋ, ಪ್ರಯತ್ನ ಮಾಡ್ತಿರೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ಲಿ. ಕಮೆಂಟ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ಕ್ವಶನ್ ನಂಬರ್ 45 ಅಂತ ಹಾಕ್ಬಿಟ್ಟು 1 2 3 4 ಅಲ್ಲಿ ನಿಮ್ಮ ಆಪ್ಷನ್ ಯಾವುದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಕ್ವಶನ್ಗೆ ಕ್ವಶನ್ ನಂಬರ್ 45 ಗೆ ನಿಮಗೆ ಆನ್ಸರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ 46 ಇದು ಬ್ಲಡ್ ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಿದ್ದು, ಅಂದ್ರೆ ರಕ್ತ ಸಂಬಂಧಗಳು. ನಿಮ್ಮ ಮನೆಯಲ್ಲಿ ನೀವು ಯಾರಿಗೂ ಬಂದ್ರೆ ಯಾರನ್ನೋ ಅಣ್ಣ ಅಂತ ಕರೆಯೋದು, ಯಾರನ್ನೋ ಅಕ್ಕ ಅಂತ ಕರೆಯೋದಲ್ಲ. ನಿಮ್ಮ ಸಂಬಂಧಿಕರು ನಿಮ್ಗೆ ಹೇಗೆ ಸಂಬಂಧ ಆಗಿರ್ತಾರೆ ಅಂತ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಇಂಥ ಪ್ರಶ್ನೆಗಳನ್ನ ಉತ್ತರ ಕಂಡುಹಿಡಿಯೋದು ಸುಲಭ ಆಗುತ್ತೆ. ಅಂಕಲ್ ಅಂಕಲ್ ಅಂದ್ಬಿಟ್ರೆ ಸಿಕ್ತವ್ರನ್ನೆಲ್ಲ ಅಂಕಲ್ ಅಂತ ಕರೆಯಂಗಿಲ್ಲ, ಅವ್ರು ಏನಾಗ್ಬೇಕು ಅಂತ ಕಂಡಿಡ್ಕೋಬಹುದು. Sonu is son of Sarika. Rita is daughter of Sarika. If Sarika is sister of Raju, how is Rita related to Raju? ಕನ್ನಡದಲ್ಲಿ ಪ್ರಶ್ನೆನ ಬೋರ್ಡಲ್ಲಿ ಬರ್ತಿದೀವಿ. ಸೋನು ಸಾರಿಕಾಳ ಮಗ. ಇಲ್ಲಿ ಸಾರಿಕಾಳ ಮಗ ಯಾರಂತೆ? ಮಗ ಸನ್ ಸೋನು. ಸಾರಿಕಾಳ ಮಗ ಸೋನು. Sonu is son of Sarika. Rita is daughter of Sarika. Rita daughter ಮಗಳು, ಸಾರಿಕಾಳ ಮಗಳು ಯಾರು? ರೀಟಾ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇದೆ. ಇಫ್ ಸಾರಿಕಾ ಈಸ್ ಸಿಸ್ಟರ್ ಆಫ್ ರಾಜು. ಸಾರಿಕಾ ರಾಜುವಿನ ಸೋದರಿ. ರಾಜುವಿನ ಸಿಸ್ಟರ್ ಯಾರು? ರಾಜುವಿನ ಸಿಸ್ಟರ್ ಸಾರಿಕಾ. ಪ್ರಶ್ನೆ ಏನಂತ ಇದೆ? ಹೌ ಈಸ್ ರೀಟಾ ರಿಲೇಟೆಡ್ ಟು ರಾಜು? ರೀಟಾ ರಾಜುಗೆ ಏನಾಗಬೇಕು ಅಂತ. ರೀಟಾ ರಾಜುವಿಗೆ ಹೇಗೆ ಸಂಬಂಧಿ? ರಾಜು ರೀಟಾಳನ್ನ ಏನಂತ ಕರಿಬೇಕು? ಏನಂತ ಕರಿಬೇಕು ನೋಡಿ. ರೀಟಾಳ ತಾಯಿ ಸಾರಿಕಾ, ಸಾರಿಕಾಳ ಅಣ್ಣ ಸಹೋದರ ಅಂದ್ರೆ ಅಣ್ಣ ಅಥವಾ ತಮ್ಮ ಆಗ್ತಾರೆ. ಅಕ್ಕನ ಅಂದ್ರೆ ತಮ್ಮ ಅಥವಾ ಅಣ್ಣನನ್ನ, ತಾಯಿಯ ತಮ್ಮ ಅಥವಾ ಅಣ್ಣನನ್ನ ಮಾವ ಅಂತ ಕರಿತೀವಿ ನಾವು. ಮಾಮ ಅಥವಾ ಮಾವ ಅಂತ ಕರಿತೀವಿ. ನಾವು ಅವರನ್ನ ಮಾಮ ಅಂತ ಕರೆದ್ರೆ ಅವ್ರು ನಮ್ಗೆ ಏನಾಗಿರ್ತಾರೆ ನೋಡಿ. ಸೋದರಿ ಆದರೆ ಸೋದರ ಸೊಸೆ. ಅಣ್ಣನ ಮಗಳು ಅಥವಾ ತಮ್ಮನ ಮಗಳು, ಅಕ್ಕನ ಮಗಳು ಅಥವಾ ತಂಗಿಯ ಮಗಳು ಏನಾಗಿರ್ತಾಳೆ? ಸೋದರ ಸೊಸೆ ಆಗಿರ್ತಾಳೆ. ರಾಜುವಿನ ಅಕ್ಕ ಸಾರಿಕಾ ಅಂದ್ರೆ ಸಾರಿಕನ ಮಗಳು, ಅಕ್ಕನ ಮಗಳು ಅಥವಾ ತಂಗಿಯ ಮಗಳು ಏನಾಗ್ತಾಳೆ? ಸೋದರ ಸೊಸೆ, ನೀಸ್ ಅಥವಾ ಸೋದರ ಸೊಸೆ. ಸಿಸ್ಟರ್ ಅವ ಯಾವುದು ಬೇರೆ ಯಾವುದು ರಿಲೇಶನ್ಶಿಪ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 47 ಇದು ಕೂಡ ಬ್ಲಡ್ ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಿದ್ದೇ ಇದೆ ನೋಡಿ. ಒಬ್ಬ ಹುಡುಗಿಯು ಹುಡುಗನನ್ನು ಇವನು ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ ಎಂದು ಪರಿಚಯಿಸುತ್ತಾಳೆ. ಹಾಗಾದರೆ ಹುಡುಗನು ಹುಡುಗಿಗೆ ಯಾವ ಸಂಬಂಧ? ಎ ಗರ್ಲ್ ಇಂಟ್ರೊಡ್ಯೂಸ್ಡ್ ಎ ಬಾಯ್. ಒಂದು ಹುಡುಗಿ ತನ್ನ ಮುಂದಿರುವಂತಹ ಹುಡುಗನನ್ನ ಬೇರೆಯವ್ರಿಗೆ ಹೇಗೆ ಪರಿಚಯ ಮಾಡ್ಕೊಡ್ತಾಳೆ ಅಂದ್ರೆ, ಆಸ್ ದ ಸನ್ ಆಫ್ ದ ಡಾಟರ್ ಆಫ್ ದ ಫಾದರ್ ಆಫ್ ಹರ್ ಅಂಕಲ್. ದ ಬಾಯ್ ಈಸ್ ರಿಲೇಟೆಡ್ ಟು ದ ಗರ್ಲ್. ಆ ಹುಡುಗಗೆ ಮತ್ತೆ ಆ ಹುಡುಗಿಗೆ ಇರುವ ಸಂಬಂಧ ಏನಂದ್ರೆ ಡೈರೆಕ್ಟ್ ಆಗಿ ನಮ್ಮ ಎದುರುಗಡೆ ಇರೋರು ನಮ್ಗೆ ಅಣ್ಣನೋ ತಂಗಿನೋ ತಮ್ಮನೋ ಅಂತ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಹೇಳಿಲ್ಲ. ಅವರ ಫ್ಯಾಮಿಲಿ ರಿಲೇಶನ್ಶಿಪ್ ಮೂಲಕ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹುಡುಗಿಯನ್ನ ಗರ್ಲ್, ಇಲ್ಲಿ ಒಬ್ಬ ಬಾಯ್, ಗರ್ಲ್ ಒಬ್ಬ ಬಾಯ್.
ಇವನು ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ. ಅಷ್ಟನ್ನೇ ತಿಳ್ಕೊಬೇಕಾಗಿರೋದು ನೀವು. ತನ್ನ ಚಿಕ್ಕಪ್ಪನ ತಂದೆಯ ಮಗಳ ಮಗ. ತನ್ನ ಚಿಕ್ಕಪ್ಪ ಅಂತಂದ್ರೆ ನನ್ನ ತಂದೆ ಮತ್ತೆ ಚಿಕ್ಕಪ್ಪನ ತಂದೆ ಒಂದೇ ಆಗಿರ್ಬೇಕು ತಾನೆ. ಚಿಕ್ಕಪ್ಪನ ತಂದೆಯ ಒಂದೇ ಆಗಿಲ್ಲ ಅಂತಂದ್ರು ನನಗೆ ತಂದೆ ಸಮಾನ. ಚಿಕ್ಕಪ್ಪ ಅಂತ ಯಾರನ್ನ ಕರಿತೀವಿ, ತಂದೆಯ ಸಮಾನ ಇದ್ದಂಥವ್ರು ಚಿಕ್ಕಪ್ಪ ಆಗಿರ್ತಾರೆ. ಚಿಕ್ಕಪ್ಪನ ತಂದೆ ಅಂದ್ರೆ ನಮ್ ತಂದೆಯ ತಂದೆ ನಮ್ಗೇನಾಗ್ತಾರೆ, ತಾತ ಆಗ್ತಾರೆ. ಚಿಕ್ಕಪ್ಪನ ತಂದೆ ಕೂಡ ನಮ್ಗೆ ತಾತ ಆಗ್ತಾರೆ. ತಂದೆಯ ಮಗಳ, ಚಿಕ್ಕಪ್ಪನ ತಂದೆಯ ಮಗಳು ಅಂದ್ರೆ ಚಿಕ್ಕಪ್ಪಗೆ ಏನಾಗ್ಬೇಕು, ಅಕ್ಕ ಅಥವಾ ತಂಗಿ ಆಗ್ಬೇಕು. ತಂದೆಯ ಮಗಳು, ಒಂದೇ ತಂದೆ ಮಕ್ಕಳು ಅಂದ್ರೆ ಚಿಕ್ಕಪ್ಪ ಮತ್ತೆ ಈ ಮಗಳು ಒಂದೇ ತಂದೆ ಮಕ್ಕಳಾದ್ರೆ ಚಿಕ್ಕಪ್ಪನ ತಂಗಿ ಅಥವಾ ಅಕ್ಕ ಆಗ್ತಾರೆ. ಚಿಕ್ಕಪ್ಪನ ತಂಗಿ ಅಥವಾ ಅಕ್ಕ ನಮ್ಗೇನಾಗ್ಬೇಕು, ನಮ್ಮ ತಂದೆಯ ತಂಗಿ ಅಥವಾ ಅಕ್ಕ ನಮ್ಗೆ ಅತ್ತೆ ಆಗ್ತಾರೆ. ತಂದೆಯ ತಂಗಿ ಅಥವಾ ಅಕ್ಕ ನಮ್ಗೇನಾಗ್ತಾರೆ, ಅತ್ತೆ ಆಗ್ತಾರೆ. ಮದರ್ ಇನ್ ಲಾ ಅವರ ಮಗ, ಅತ್ತೆಯ ಮಗ. ಈ ಗರ್ಲ್ಗೆ ಬಿ ಬಾಯ್, ಇದು ಗರ್ಲ್. ಈ ಹುಡುಗ ಈ ಹುಡುಗಿಗೆ ಏನಂತೆ, ಅತ್ತೆಯ ಮಗ. ಅತ್ತೆಯ ಮಗನನ್ನ ಏನಂತ ಕರೀತೀವಿ ನೋಡಿ. ಚಿಕ್ಕಪ್ಪನ ತಂದೆ ಅಂದ್ರೆ ತಾತ, ತಾತನ ಮಗಳು ಅಂದ್ರೆ ಚಿಕ್ಕಪ್ಪಂಗೆ ತಂಗಿನ ಅಕ್ಕನ ಆಗಿರುತ್ತೆ. ಹಾಗಾಗಿ ನಮ್ಮ ತಂದೆಯ ತಂಗಿ ಅಥವಾ ಅಕ್ಕ ಅತ್ತೆ ಆಗಿರೋದ್ರಿಂದ ಈ ಹುಡುಗ ಅವರ ಮಗ ಅಂತ ಪರಿಚಯಿಸೋದ್ರಿಂದ ಅತ್ತೆಯ ಮಗ ಆಗಿದ್ದಾನೆ. ಅತ್ತೆಯ ಮಗನನ್ನ ನಾವ್ ಏನಂತ ಕರಿತೀವಿ? ಆಪ್ಷನ್ಸ್: ಸಹೋದರ, ಮಾವ, ಚಿಕ್ಕಪ್ಪ, ಮಗ, ಬ್ರದರ್, ನೆಫ್ಯೂ, ಅಂಕಲ್, ಸನ್. ನೋಡಿ, ಅತ್ತೆಯ ಮಗನನ್ನ ಮಾವ ಅಥವಾ ಭಾವ ಅಂತ ಕೂಡ ಕರೀತಾರೆ, ಮಾವ ಅಂತಾನು ಕರೀತಾರೆ. ಹಾಗಾಗಿ ಈ ಹುಡುಗಿಗೆ ಆ ಹುಡುಗ ಏನಾಗ್ಬೇಕಂತೆ, ಮಾವ, ನೆಫ್ಯೂ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.